ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೇನೆ ವೇದಿಕೆ ಮೇಲೆ ಉಳಿರಿ. ಸೊ ಇವಾಗ ಸಾಹಿತ್ಯ ಅವರೇ, ಗೊತ್ತಾಯ್ತಲ್ಲ ಯಾವ್ಯಾವ ಗ್ರೌಂಡ್ ಅಲ್ಲಿ ಇರ್ತಿದ್ರು ಅವರು ಅಂತ. ಅವ್ರನ್ನು ಅವ್ರ ಸ್ಕೂಲ್ ಹತ್ರ ಇವಾಗ ಪಟಾಯಿಸಿದ್ದು, ಸೊ ಏನ್ ಟೆನ್ಷನ್ ಇಲ್ಲ, ಹೇಳ್ಕೋಬಹುದು. ಯಾರನ್ನ ನೋಡಿದ್ರು ಲಾಸ್ಟ್ ಅಲ್ಲಿ ಅವಳನ್ನೇ ನೋಡಿ ಮದ್ವೆ ಆಗಿರೋದು. ಸೊ ಏನು ಭಯ ಇಲ್ಲ ನನಗೆ. ಯಾರು ಏನ್ ಹಾಕೊಡಕ್ ಬಂದ್ರು ಅವಳಿಗೆ ಗೊತ್ತು, ಈ ನನ್ನ ಮಗ ಎಲ್ಲೇ ಹೋದ್ರು ವಾಪಸ್ ಮನೆಗೆ ಬರ್ತಾನೆ ಅಂತ. ಸೊ ಟೆನ್ಷನ್ ಇಲ್ಲ, ಯಾರು ಟ್ರೈ ಮಾಡಬೇಡಿ ಹಾಕೊಡಕ್ಕೆ. ನಾವು ಡೈರೆಕ್ಟ್ ಆಗಿ ಹೇಳಿದ್ವಿ. ಆಲ್ ರೈಟ್, ಓಕೆ, ನಮ್ಗೆ ಗೊತ್ತಾಯ್ತು ಬಿಡಿ. ಆದರ್ಶ ದಂಪತಿಗಳು ನೆಕ್ಸ್ಟ್ ಸೀಸನ್ ಅಲ್ಲಿ ಇವರೇ ವಿನ್ನರ್. ಆಲ್ ರೈಟ್, ಒಳ್ಳೆ ಚಪ್ಪಾಳೆ. ಸಾಹಿತ್ಯ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ ರೈಟ್, ಸೊ ಇವಾಗ ನಮ್ಮ ಸಿದ್ಲಿಂಗು ಅಧ್ಯಾಯ 2 ನಿರ್ಮಾಪಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ನಿರ್ಮಾಪಕರು ಸಿದ್ಲಿಂಗು ಅಧ್ಯಾಯ 1 ನಿರ್ಮಾಪಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ನಮ್ಮ TPO ಸರ್ ಬನ್ನಿ ಸರ್. ಸಿದ್ದರಾಜು ಸರ್. ಸಿದ್ದರಾಜು ಸರ್, ಹೇಗ್ ಅನಿಸ್ತಾ ಇದೆ ಸಿದ್ಲಿಂಗು ಇಂದ ಇಲ್ಲಿಯವರೆಗೂ ಪಯಣ, ಸಿದ್ಲಿಂಗು ಅಧ್ಯಾಯ 2 ಪಯಣದ ಬಗ್ಗೆ ನಿಮ್ಗೆ ಹೇಗ್ ಅನಿಸ್ತಾ ಇದೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಮ್ಮ ಬಾಮಯ್ಯ ಬಂದಿದ್ದಾನೆ, ಅವನಿಗೂ ಕೂಡ ನಮಸ್ಕಾರ. ಮತ್ತೆ ಎಲ್ಲ ಮಾಧ್ಯಮದವರಿಗೂ ಕೂಡ ನಮಸ್ಕಾರಗಳು. ಮತ್ತೆ ಎಲ್ಲ ಬಂದಿರೋ ಹಿರಿಯರಿಗೂ ನಮಸ್ಕಾರ. ನಾನು ಸಿದ್ಲಿಂಗು ಶುರು ಮಾಡೋದು ಮೊದಲನೇ ಅಧ್ಯಾಯದಿಂದ ಶುರು ಮಾಡಬೇಕಾಗತ್ತೆ, ಬೇಡ ಅಂತ ತುಂಬ ಲೆಂತಿ ಆಗುತ್ತೆ. ಸಿನಿಮಾ ನಿಂತೋಯ್ತು ಅನ್ನೋ ಮಟ್ಟಕ್ಕೆ ಆಗಿತ್ತು. ನಾವು ದುನಿಯಾ ಸಿದ್ಲಿಂಗು ಮಾಡಬೇಕಾದ್ರೆ ಎಕ್ಸ್ಟ್ರಾ ಸೋತಿತ್ತು, ಎಲ್ಲ ಮನೇಲಿ ಕೂತ್ಕೊಂಡಿದ್ವಿ. ವಿಜಯಪ್ರಸಾದ್ ಸರ್ ಮುಹೂರ್ತ ಮಾಡಿರೋ ಸಿನಿಮಾ ನಿಂತೋಗುತ್ತೆ ಅಂತ ಹತ್ಕೊಬಂದು ಕೂತ್ಕೊಂಡಿದ್ವಿ ಮನೆಯಲ್ಲಿ. ಹೇಳಿದ್ವಿ ಇಲ್ಲ ಸರ್, ಕಷ್ಟಪಟ್ಟು ಮಾಡೋಣ ಅಂತೇಳಿ ಮಾಡಿದ್ವಿ. ಇಲ್ಲಿ ತನಕ ಬಂದು ತುಂಬ ಚೆನ್ನಾಗಾಯಿತು, ಒಳ್ಳೆ ಹೆಸರು ಬಂತು, ಕಾಸು ಕೂಡ ಮಾಡಿದ್ವಿ ಆ ಸಿನಿಮಾದಲ್ಲಿ. ಅವತ್ತು ಆಡಿಯೋ ರಿಲೀಸ್ಗೆ ಅವತ್ತು ಕೂಡ ವಿಜಯ್ ಬಂದು ನಮ್ಮನ್ನೆಲ್ಲ ಹರಿಸಿದ್ದ. ಥಿಯೇಟ್ರಲ್ಲಿ, ಶ್ರೀನಿವಾಸ ಥಿಯೇಟ್ರಲ್ಲಿ ನಾವು ಆಡಿಯೋ ರಿಲೀಸ್ ಮಾಡಿದ್ವಿ. ಮಾತಾಡೋಕಂತ ಅರ್ಥ ಆಗ್ತಿಲ್ಲ. ರಾಘವೇಂದ್ರ ರಾಜ್ಕುಮಾರ್ ಬಂದಿದ್ರು, ಜಗ್ಗೇಶ್ ಅಣ್ಣ ಬಂದಿದ್ರು, ವಿಜಯ್ ಎಲ್ಲ ಬಂದು ಅವತ್ತು ಆಡಿಯೋ ರಿಲೀಸ್ ಫಂಕ್ಷನ್ ತುಂಬಾ ನೀಟಾಗಿ ಮಾಡಿಕೊಟ್ಟಿದ್ರು. ಅದೇ ರೀತಿ ಯಾವ ರೀತಿ ಫಂಕ್ಷನ್ ಆಗಿತ್ತು ಅದೇ ರೀತಿ ಸಿನಿಮಾ ಕೂಡ ಚೆನ್ನಾಗಾಯ್ತು. ಅದರಲ್ಲೂ ಕೂಡ ನಮ್ಮ ಯೋಗಿಗೆ ಒಳ್ಳೆ ಹೆಸರು ಬಂದಿತ್ತು. ಅಲ್ಲಿ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ರು ನಮ್ಮ ನಿರ್ದೇಶಕರು. ಇವತ್ತು ಈ ಸಿನಿಮಾ ಕೂಡ ನಾನೇ ಮಾಡಬೇಕಾಗಿತ್ತು. ಸಿನಿಮಾ ನಾನು ಇದನ್ನು ಟೈಟಲ್ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿ ಶುರು ಮಾಡೋಣ ಅಂತ ನಾವು ಓಡಾಡಿದ್ವಿ. ನಮ್ಮ ಚಲನಚಿತ್ರದ ರಂಗದಲ್ಲಿ ಏನಾಗಿದೆ ಇತ್ತೀಚೆಗೆ ಅಂದರೆ, ಹಣಕಾಸು ಇದ್ದಾಗ ಸಿನಿಮಾ ಮಾಡ್ಬೋದು. ಮೊದಲಿಲ್ಲ, ನಾವು ಅವಾಗ ಸಿನಿಮಾ ಬಂದಾಗ ಎಲ್ಲರೂ ಒಂದು 10 ಲಕ್ಷ ಬೇಕಂದ್ರೆ ಇಮ್ಮಟ್ಟೆ ಕೊಡೋರು, ಇವಾಗ ಯಾರು ಕೊಡೋಲ್ಲ. ಹಾಗಾಗಿ ನನ್ನ ಸಿನಿಮಾ ಕೈ ಬಿಟ್ಟೆ. ಜೊತೆಗೆ ನಮ್ಮ ಯೋಗಿ ಡೈರೆಕ್ಟ್ರು ಎಲ್ಲ ಸೇರಿ ನಮ್ಮ ಹೊಸ ನಿರ್ಮಾಪಕರು ನಮಗೆ ಒಳ್ಳೆ ಸ್ನೇಹಿತರು. ತುಂಬ ದಿನ ಆದಮೇಲೆ ನನಗೆ ಅವ್ರನ್ನ ಮಾತಾಡ್ಸಿದ್ದು. ತುಂಬ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್ ಎಲ್ಲ ಚಿತ್ರತಂಡಕ್ಕೆ. ನಮಸ್ಕಾರ.